ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಚಾಮುಂಡಿ ಬೆಟ್ಟ ಯಾರ ಸ್ವತ್ತು? ಇದು ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಎದ್ದಿರುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನ ಹುಟ್ಟುಹಾಕಿದವರು ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಬಾನು ಮುಷ್ತಾಕ್ರ ಆಯ್ಕೆಯನ್ನ ಸಮರ್ಥಿಸುವಂತಹ ಬರದಲ್ಲಿ ಡಿಕೆಶಿ ತೋಡಿದ್ದಂತಹ ಹಳ್ಳಕ್ಕೆ ಬಿಜೆಪಿಗರು ಆಳಿಗೊಂಡು ಕಲ್ಲು ಹಾಕ್ತಿದ್ದಾರೆ. ಆದ್ರೆ ಡಿಕೆಶಿ ಮಾತ್ರ ಮೌನಿ ನಾನು ಅಂತ ಹೇಳಿ ಸೈಲೆಂಟ್ ಹಾದಿಯನ್ನ ತುಳಿದಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಇನ್ನು ಅದೇನು ಒಕ್ಬೋರ್ಡ್ ಆಸ್ತಿನಾ? ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇನ್ ಮುಂದಾದ್ರೂ ಇಂಥ ಮಾತುಗಳನ್ನಾಡೋದನ್ನ ನೀವು ಬಿಡಿ. ಹಿಂದೂಗಳ ಆಸ್ತಿ ಏನಲ್ಲ. ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ನಾನು ಬೆಟರ್ ನಾಟ್ ಸ್ಪೀಕ್. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಆದ್ರೀಗ ಧಾರ್ಮಿಕ ಆಚರಣೆ ವೇಳೆ ಧರ್ಮ ದಂಗಲ್ ಶುರುವಾಗಿದೆ. ದಸರಾ ಆಚರಣೆ ಹೊತ್ತಲ್ಲಿ ರಾಜಕೀಯ ನಾಯಕರು ಮಾತಿನ ಜಾತ್ರೆ ಮಾಡ್ತಿದ್ದಾರೆ. ಡಿಕೆಶಿ ಆಡಿದ್ದ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಮಾತಿಗೆ ಕಮಲ ಪಡೆ ಮಾತಿನ ಮಳೆ ಸುರಿಸ್ತಾನೇ ಇದೆ. ಇದನ್ನು ಯಾವಾಗ ಖಾತೆ ಮಾಡ್ಕೊಡ್ತೀರಾ ಒಕ್ಬೋರ್ಡ್ಗೆ? ಗಾಂಧಿ ಕುಟುಂಬದವ್ರನ್ನ ಖುಷಿ ಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಚಾಮುಂಡಿ ಬೆಟ್ಟ ಯಾರ ಸ್ವತ್ತು? ಡಿಕೆಶಿಗೆ ಬಿಜೆಪಿ ಪ್ರಶ್ನೆ. ಡಿಸಿಎಂಗೆ ನಗರ ನಕ್ಸಲ್ ಎಂದ ಬಿಎಲ್ ಸಂತೋಷ್. ಚಾಮುಂಡಿ ಬೆಟ್ಟ ಭಕ್ತರ ಸ್ವತ್ತು. ಆದರೆ ರಾಜಕೀಯ ಕಿತ್ತಾಟದಲ್ಲಿ ಧಾರ್ಮಿಕ ಕೇಂದ್ರಕ್ಕೆ ಧರ್ಮದ ಲೇಪನ ಮಾಡಲಾಗಿದೆ. ಹಿಂದೂಗಳ ಆಸ್ತಿನಾ ಎಂಬ ಡಿಕೆಶಿ ವಿವಾದದ ಮಾತು ಮತ್ತೊಂದು ಹಂತದ ಟೀಕೆಗೆ ಗುರಿಯಾಗಿದೆ. ಡಿಸಿಎಂ ಮಾತನ್ನ ನಗರ ನಕ್ಸಲ್ಗೆ ಹೋಲಿಸಿ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಎಫ್ಬಿ ಪೋಸ್ಟ್ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಮಾಜಿಕ ಅಸ್ಮಿರತೆ ಹಾಗೂ ಅಸ್ವಸ್ಥತೆ ನಿರ್ಮಿಸುವ ಸಮಾನ ಮನಸ್ಕರು ಅಂದ್ರೆ ನಗರ ನಕ್ಸಲರ ಮೊದಲ ಗುರಿ ಹಿಂದೂ ಶ್ರದ್ಧಾ ಕೇಂದ್ರಗಳು ಮತ್ತು ನಂಬಿಕೆಗಳು. ಇತ್ತೀಚಿನ ಸೇರ್ಪಡೆ ಚಾಮುಂಡಿ ಬೆಟ್ಟ ಹಾಗೂ ದಸರಾ ಉತ್ಸವ. ಚಾಮುಂಡಿ ಬೆಟ್ಟ ವಕ್ಫ್ ಆಸ್ತಿನ ಅಶೋಕ್ ಪ್ರಶ್ನೆ. ಡಿಕೆ ಮಾತು ಅಕ್ಷಮ್ಯ ಅಪರಾಧ ಎಂದ ಸೋಮಣ್ಣ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಏನಲ್ಲ. ಡಿಕೆ ಶಿವಕುಮಾರ್ ಆಡಿದ್ದ ಮಾತಿಗೆ ಬಿಜೆಪಿ ನಾಯಕರು ಸೆಳೆದೆದ್ದಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂದ್ರೆ ವಕ್ಫ್ ಆಸ್ತಿನಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಡಿಕೆಶಿ ಆಡಿದ ಮಾತು ಅಕ್ಷಮ್ಯ ಅಪರಾಧ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಟೀಕಿಸಿದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇನು ಒಕ್ಬೋರ್ಡ್ ಆಸ್ತಿನಾ? ಅದನ್ನು ಬರೆದ್ಬಿಡ್ರಿ. ಒಕ್ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ, ಅವರೆಲ್ಲದ ಒಕ್ಬೋರ್ಡಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಬಿಟ್ಟಿದ್ರಲ್ಲ. ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ ಒಕ್ಬೋರ್ಡ್ಗೆ? ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ಏನಾದ್ರು ಮಾತಾಡ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಅಕ್ಷಯ ಅಪರಾಧ. ಪ್ರಮೋದ ದೇವಿ ಅವರು ರಾಜಮನೆತನದ ಮಹಾರಾಜರ ಇವ್ರು ಹೇಳಿ ಮಾತಾಡಿದ್ದಾರೆ, ಅದು ಸರಿಯಾಗಿದೆ. ಒಂದು ಶಿವಕುಮಾರ್ ಅವರೇ, ಇನ್ನು ಮುಂದಾದ್ರೂ ಇಂಥ ಮಾತುಗಳನ್ನಾಡೋದನ್ನು ನೀವು ಬಿಡಿ. ಗಾಂಧಿ ಕುಟುಂಬ ಖುಷಿ ಪಡಿಸಲು ಹೇಳಿಕೆ, ಬಿವೈವಿ ಕಿಡಿ. ಸತ್ಯ ಹೇಳಿದ್ರೆ ಸಹಿಸಲ್ಲ, ಮೌನವೇ ಉತ್ತರ ಎಂದ ಡಿಕೆಶಿ. ಕನಕಪುರ ಕಲಿಯ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಕುಟುಂಬವನ್ನ ಖುಷಿಪಡಿಸೋಕೆ ಈ ರೀತಿಯ ಹೇಳಿಕೆ ನೀಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಕೇಸರಿ ಪಡೆಯ ಬಾಣಗಳು ನಾಟ್ತಾ ಇದ್ದ ಹಾಗೆ ಸತ್ಯ ಹೇಳಿದ್ರೆ ಕೆಲವರು ಸಹಿಸುವುದಿಲ್ಲ ಎನ್ನುತ್ತಾ ಡಿಕೆಶಿ ಮೌನಕ್ಕೆ ಜಾರುವ ಮಾತನ್ನಾಡಿದ್ದಾರೆ. ಇನ್ನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಒಂದು ವಾರದಲ್ಲಿ 2 ವಿವಾದಗಳನ್ನ ಮೈಮೇಲೆ ಎಳ್ಕೊಂಡ ಡಿಕೆಶಿಗೆ ಹೈಕಮಾಂಡ್ನಿಂದ ಸೈಲೆಂಟ್ ಸೂಚನೆ ಬಂದಂತಿದೆ. ಡಿಸಿಎಂ ಸೈಲೆಂಟ್ ಆದ್ರೂ ಬಿಜೆಪಿಗರು ಸುಮ್ಮನಿರ್ತಾರಾ?
ಸಿಕ್ಕಿರೋ ಆಯುಧ ಹಿಡಿದು ದಸರಾ ಮುಗಿಯುವವರೆಗೂ ಮಾತಲ್ಲಿ ಚುಚ್ಚೋದಂತೂ ಪಕ್ಕಾ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.